ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಭಾರ್ಗವಿ ರಾಮ್ಗೆ, ರಾಮ ನೀನೇನೋ ಆಸ್ತಿ ಬೇಡ ಅಂತಿದ್ಯಾ, ಆದರೆ ನಿನ್ನಮ್ಮ ವಾಣಿ ಆ ಹಾಳಾದ ವಿಲ್ನಲ್ಲಿ ನೀನು ಆಸ್ತಿಯನ್ನು ಯಾರಿಗೂ ಕೊಡೋ ಹಾಗಿಲ್ಲ ಅಂತ ಬರೆದಿದ್ದಾಳಲ್ಲ ಅಂತ ಅನ್ಕೋತಾಳೆ. ಇನ್ನು ಈ ಕಡೆ ಸೂರಿ ಸೀತಾ ಹತ್ರ ನಿಂಗೆ ಒಂದು ಮಗು ಇದೆ ಅಂದಮೇಲೆ ಅದಕ್ಕೆ ಅಪ್ಪ ಇರಬೇಕಲ್ಲ, ಅವರು ಬದುಕಿದಾರಾ ಅಂತ ಕೇಳ್ತಾರೆ. ಆಗ ಸೀತಾ, ಇಲ್ಲ ಅವರು ಬದುಕಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಎಲ್ಲಿದ್ದಾರೋ ಏನೋ ಅದೂ ಒಂದು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸೂರಿ ಸೀತಂಗೆ, ಮುಂದೆ ನಾನು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಇರೋ ರೀತಿಯಲ್ಲಿ ನೀನು ಉತ್ತರ ಕೊಟ್ಬಿಟ್ಟೆ ಬಿಡು, ನಾನಿನ್ನು ಏನೂ ಕೇಳೋದಿಲ್ಲ. ಆದರೆ ನಿನ್ನ ಮುಂದೆ ನಾನು ಒಂದು ಬೇಡಿಕೆನ ಇಡ್ತಾ ಇದ್ದೀನಿ, ಅದಕ್ಕೆ ನಿನ್ನ ಒಪ್ಪಿಗೆನಾ ಇವಾಗಲೇ ನೀನು ನನಗೆ ಹೇಳಬೇಕು ಅಂತ. ನೀನು ರಾಮ್ನ ಮುಂದೆ ಇದ್ರೆ ಸಾಕು ಅಂತ ಸೂರಿ ಹೇಳ್ತಾರೆ. ಆಗ ಸೀತಾ ಅದು ಏನು ಅಂತ ಕೇಳ್ತಾಳೆ. ಅದು ಏನು ತಾತ ಕೇಳಿ ಅಂತ ಹೇಳ್ತಾಳೆ. ಆಗ ಸೂರಿ, ನಿನ್ನ ಮಗಳು ಸಿಹಿ ತುಂಬ ಮುದ್ದಾಗಿದ್ದಾಳೆ, ತುಂಬ ಮುದ್ದಾದ ಮಗು, ಅವಳು ತುಂಬಾ ಚೂಟಿ, ಅವಳ ಮಾತು, ಮುಗ್ಧತೆ, ನಗು, ಜಾಣ್ಮೆ ಎಲ್ಲನೂ ಯಾವ ಮನುಷ್ಯನೂ ಒಪ್ಕೊಳ್ದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ನಾನು ನನ್ನ ಮನೆಯ ಮಗುವಾಗಿ ಒಪ್ಕೊಳ್ತೀನಿ. ಇನ್ನು ನಿನ್ನಲ್ಲಿ ಹುಡುಕಿದ್ರೂ ಒಂದೂ ಲೋಪದೋಷನೂ ಇಲ್ಲ. ನನ್ನ ರಾಮ್ಗೆ ತಕ್ಕ ಹೆಣ್ಣು ನೀನು. ನಿನ್ನ ಹಳೆಯ ಜೀವನ ಇದೆಯಲ್ಲ, ಅದು ನನಗೆ ಬೇಕಾಗಿಲ್ಲ. ನಿನ್ನನ್ನು ನಾನು ನಮ್ಮ ಮನೆಯ ಸೊಸೆಯಾಗಿ ಸ್ವೀಕರಿಸಿದ್ದೀನಿ ಅಂತ ಸೂರಿ ಸೀತಂಗೆ ಹೇಳಿದ ತಕ್ಷಣ ಸೀತಂಗೆ ತುಂಬ ಖುಷಿಯಾಗತ್ತೆ. ಆಗ ಸೂರಿ, ಹೌದಮ್ಮ, ನನ್ನ ಮನ್ಸಾರೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಸೂರಿ ಹೇಳ್ತಾರೆ. ಆಮೇಲೆ ಸೂರಿ, ನಂದು ಒಂದು ಬೇಡಿಕೆ ಇದೆ ಸೀತಾ, ನಮ್ಮ ವಂಶಕ್ಕೆ ವಾರಸ್ದಾರ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ನಮ್ಮ ರಾಮ್ಗೆ ಒಂದು ಮಗು ಬೇಕು, ಅದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಅಂತ ಸೂರಿ ಸೀತಂಗೆ ಕೇಳ್ತಾರೆ. ಹಾಗೆ ಇದಕ್ಕೆ ನಿನ್ನ ಒಪ್ಪಿಗೆ ಇದ್ದರೆ ನಿಮ್ಮ ಮದುವೆ ವಿಚಾರನ ಮುಂದುವರಿಸೋಣ ಸೀತಾ ಅಂತ ಸೂರಿ ಹೇಳ್ತಾರೆ. ಆಗ ಸೀತಾ ಏನೂ ಮಾತಾಡದೆ ಅಲ್ಲಿಂದ ಕೆಳಗೆ ಇಳಿದು ಬಂದ್ಬಿಡ್ತಾಳೆ. ಆಗ ರಾಮ್ ಸಿಗ್ತಾನೆ. ಅವನು ಏನಾಯ್ತು ಅಂತ ಹೇಳಿ, ಯಾಕೆ ಇಷ್ಟು ಡಲ್ ಆಗಿದ್ದೀರಾ ಅಂತ ಕೇಳ್ತಾನೆ. ಆಗ ಸೀತಾ, ರಾಮ್, ತಾತ ನಮ್ಮ ಮದುವೆಯಿಂದ ವಂಶದ ಕುಡಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆದರೆ ನನಗೆ ಸಿಹಿ ಅಷ್ಟೇ ಸಾಕು, ಇನ್ನು ಯಾವ ಮಗುನೂ ಬೇಡ. ನಮ್ಮ ಮದುವೆಯಿಂದ ನಿಮ್ಮ ವಂಶವನ್ನು ಬೆಳಗೋದಕ್ಕೆ ನನ್ನಿಂದ ಆಗೋದಿಲ್ಲ. ಐ ಆಮ್ ಸಾರಿ ರಾಮ್ ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.